ನಮಸ್ಕಾರ ಎಲ್ರಿಗೂ ಸರಳ ರುಚಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಸಾಲೆ ದೋಸೆ ಕೆಂಪು ಚಟ್ನಿ. ನೆನೆಸೋದೇ ಮಸಾಲೆ ದೋಸೆ ಮಾಡುವಂಥ ವಿಧಾನನ ನಾನಿಲ್ಲಿ ಹೇಳ್ತೀನಿ. ನಾನಿಲ್ಲಿ 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವುದೇ ಅಕ್ಕಿ ಆದರೂ ತೊಗೋಬೋದು. ನೀವು ಊಟಕ್ಕೆ ಹಾಕುವಂಥ ಅಕ್ಕಿ ಯಾವುದಾದ್ರೂ ತೊಗೋಬೋದು ನೀವು. ಈ ಮಸಾಲೆ ದೋಸೆನ ವೀಕ್ಷಕರೇ ದಿಢೀರ್ ಅಂತ ಮಾಡ್ಬೋದು. ನಾವು ಅರ್ಧ ಗಂಟೆ 1 ಅವರಲ್ಲಿ ಈ ಮಸಾಲೆ ದೋಸೆನ ರೆಡಿ ಮಾಡ್ಕೋಬೋದು ನಾವು. ನಾನಿಲ್ಲಿ ಒಂದು 3 ಸಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ನೆನೆಸಿಡೋ ಅವಶ್ಯಕತೆ ಇಲ್ಲ. ಬರೀ ಜಸ್ಟ್ ತೊಳ್ಕೊಂಡ್ರೆ ಸಾಕು. ನೋಡಿ ಈಗ 3 ಸಲ ತೊಳೆದು ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಜಾರ್ಗೆ ಹಾಕ್ಕೊಂಡು ನಾನು ಆದಷ್ಟು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀಟಾಗಿ ನೈಸಾಗಿ ರುಬ್ಕೋಬೇಕು ನೀವು. ನೈಸಾಗಿ ರುಬ್ಬಿಲ್ಲ ಅಂತಂದರೆ ಅದು ಮಸಾಲೆ ದೋಸೆ ನೀಟಾಗಿ ಬರಲ್ಲ. ಆದ್ದರಿಂದ ನೀವು ಆದಷ್ಟು ನೈಸಾಗಿ ರುಬ್ಕೊಳ್ಳಿ. ಅಕಸ್ಮಾತ್ ನೀವು ಏನಾದರೂ ಒಂದು ಸಲ ನೈಸ್ ಬಂದಿಲ್ಲ, ಅದು ಅಕ್ಕಿ ಗಟ್ಟಿ ಅಂತ ಅನಿಸಿದ್ರೆ ಒಂದು 10 ನಿಮಿಷ ಬಿಟ್ಟು, ಒಂದು ಸಲ ರುಬ್ಬಿ 10 ನಿಮಿಷ ಬಿಟ್ಟು ಆನಂತರ ಬೇಕಾದರೆ ಇನ್ನೊಂದು ಸಲ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ಆವಾಗಂತೂ ಪರ್ಫೆಕ್ಟಾಗಿ ಬರುತ್ತೆ, ಮಿಸ್ ಆಗೋ ಚಾನ್ಸೇ ಇಲ್ಲ. ನೋಡಿ ಈ ರೀತಿ ನಾನು ಒಂದು ಸಲ ರುಬ್ಬಿದ್ದಕ್ಕೆ ಈ ಥರ ಬಂತು. ಇನ್ನೂ ಸ್ವಲ್ಪ ರುಬ್ಬಬೇಕಾಗಿತ್ತು. ಅದರಿಂದ ನಾನೇನು ಮಾಡಿದೆ, ಮತ್ತೆ ಇನ್ನೊಂದು ಸಲ ಒಂದು 5 ಮಿನಿಟ್ ಬಿಟ್ಕೊಂಡು ಮತ್ತೆ ಇನ್ನೊಂದು ಸಲ ನೀಟಾಗಿ ರುಬ್ಕೊಂಡೆ. ಆವಾಗ ನೀಟಾಗಿ ಬಂತು ಅದು. ರುಬ್ಬುವಾಗ ಏನಾದರೂ ಜಾರ್ ಬಿಸಿ ಆಗ್ತಿದೆ ಅಂತ ಹೇಳಿದ್ರೆ ಆವಾಗ ನೀವು ಸ್ವಲ್ಪ ಜಾರಿಗೆ ಐಸ್ ಟ್ಯೂಬ್ ಹಾಕ್ಕೊಂಡು ರುಬ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ನೀವು ಆದಷ್ಟು ಹುಳಿ ಮೊಸರನ್ನೇ ತೊಗೊಳ್ಳಿ. ನೀವು ಹುಳಿ ಮೊಸರನ್ನೇ ತೊಗೊಂಡ್ರೆ ಅದು ಆದಷ್ಟು ನೀಟಾಗಿ ಬರುತ್ತೆ ಅದು ದೋಸೆ. ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾನು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಅದರಲ್ಲಿ ನಾನು ಕಲ್ಲನ್ನು ತುಂಬ ಹೇಗೆ ಸವರಬೇಕು ಅದನ್ನು ನೀಟಾಗಿ ಸವರಿದ್ರೆ ನೀವು ದೋಸೆ ನಾವು ತಿಕ್ಕುವಾಗಿಲ್ಲ ಅದೇ ಎದ್ದು ಬರುತ್ತೆ ದೋಸೆ. ಅಷ್ಟು ನೀಟಾಗಿ ದೋಸೆ ಈಸಿಯಾಗಿ ಬರುತ್ತೆ ದೋಸೆ. ಅದರಿಂದ ನಾವು ಈರುಳ್ಳಿಲಿ ಸ್ವಲ್ಪ ತಿಕ್ಕಬೇಕು. ಹಾಗೆ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಈರುಳ್ಳಿಲಿ ಸವರಿದ ಮೇಲೆ ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಆನಂತರ ದೋಸೆ ಹಾಕಿ ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ಕೈಗೆ ಸೌಟಿಗೆ ಏನು ಬರುತ್ತೆ ಅದು ವಾಪಸ್ ಕಚ್ಕೊಬರಲ್ಲ ಸೌಟಿಗೆ, ಆವಾಗ ನೀಟಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 1 ಸ್ಪೂನು ಎಣ್ಣೆ, ಹಾಗೆ 1-2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಮಸಾಲೆ ದೋಸೆ ಅಂದರೆ ತುಪ್ಪ ಹಾಕ್ಕೊಳ್ಳೇಬೇಕು. ತುಪ್ಪ ಹಾಕ್ಕೊಂಡ್ರೆ ರುಚಿ ಹೆಚ್ಚಾಗುತ್ತೆ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ನಾನು ಒಂದೇ ಅಲ್ಲೇಲಿ ನಾನು ಅದನ್ನು ಮಡ್ಚೋಕ್ಕಾಗ್ತಿಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ದೋಸೆ. ನೀಟಾಗಿ ಬಂದಿತ್ತು. ನೀವು ಏನಾದರೂ ಅದು ಕಲರ್ ಬೇಕು ಅಂತ ಹೇಳಿದ್ರೆ ನೀವು ಶುಗರ್ ಬಳಸ್ಬೋದು. ನಾನಿಲ್ಲಿ ಶುಗರ್ ಬಳಸಿಲ್ಲ. ನಾನು ಸಕ್ಕರೆ ಹಾಕ್ಕೊಂಡ್ರೆ ನಿಮಗೆ ಕಲರು ಕೂಡ ಈಸಿಯಾಗಿ ಬರುತ್ತೆ. ನಾನಿಲ್ಲಿ ಕಬ್ಬಿಣದ ಕಲ್ಲಿಂದ ಮಾಡಿರೋದ್ರಿಂದ ದೋಸೆನ ವೀಕ್ಷಕರೇ ನಿಮಗೆ ಅಷ್ಟೊಂದು ತಿಕ್ನೆಸ್ ಆಗಿ ಇದಾಗಿ ಬರ್ತಾಯಿಲ್ಲ. ಅದರಿಂದ ನೀವು ದೋಸೆ ತವ ಇರುತ್ತಲ್ಲ, ನಾನ್ ಸ್ಟಿಕ್ ತವ, ಅದ್ರಲ್ಲಿ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ದೋಸೆ ಈಸಿಯಾಗಿ ಕಲ್ಲರು ಕೂಡ ಅದರಲ್ಲಿ ನೀಟಾಗಿ ಬರುತ್ತೆ. ನಾನಿಲ್ಲಿ ಕಬ್ಬಿಣದ ಹಂಚನ್ನೇ ಬಳಸೋದು ನಾನು ಯಾವಾಗಲೂ. ಆದ್ದರಿಂದ ನಾನು ಕಬ್ಬಿಣದ ಹಂಚನ್ನೇ ಬಳಸಿದ್ದೀನಿ. ನೀವು ಬೇಕಂತಂದರೆ ನಾನ್ ಸ್ಟಿಕ್ ತವದಲ್ಲಿ ಕೂಡ ಮಾಡ್ಬೋದು. ಅದರಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ದೋಸೆ. ನೀವು ಮಸಾಲೆ ದೋಸೆಗೆ ತುಪ್ಪನೂ ಮತ್ತು ಆಯಿಲ್ನು ಸ್ವಲ್ಪ ಧಾರಾಳವಾಗಿ ಬಳಸಬೇಕಾಗುತ್ತೆ ವೀಕ್ಷಕರೇ. ನಾನಿಲ್ಲಿ ಕೆಂಪು ಚಟ್ನಿನ ಹಾಕ್ತಾಯಿದ್ದೀನಿ. ಇವಾಗ ಕೆಂಪು ಚಟ್ನಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಹಾಕ್ಕೊಬೋದು. ತುಂಬ ರುಚಿಯಾಗಿ ಕೂಡ ಬರುತ್ತೆ. ಇದಕ್ಕೆ ನಾನು ಪಲ್ಯ ಮಾಡಿಲ್ಲ. ನೀವು ಪಲ್ಯನೂ ಮಾಡ್ಕೋಬೋದು. ಆಲೂಗೆಡ್ಡೆ ಪಲ್ಯ ಮಾಡಿಕೊಂಡ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಹಾಗೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ತಾ ಇಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣವೇ ನೀವು ನನ್ನ ವೀಡಿಯೋನ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ. ನೋಡಿ ನಾನು ಒಂದು ಅಲ್ಲೇಲಿ ನಾನು ಮಡ್ಚೋಕ್ಕಾಗ್ತಿಲ್ಲ, ನಾನು ಸ್ಪೂನ್ ಸಹಾಯದಿಂದ ನಾನು ಮಡಚ್ತಾಯಿದ್ದೀನಿ. ಆದಷ್ಟು ನೀವು ಜಾಸ್ತಿ ತೆಳ್ಳಗೂ ಹಾಕೋಬಾರ್ದು, ಜಾಸ್ತಿ ಗಟ್ಟಿಗೂ ಹಾಕೋಬಾರ್ದು ವೀಕ್ಷಕರೇ. ದೋಸೆನ ಮೀಡಿಯಮ್ ಸೈಜಲ್ಲಿ ಹಾಕೊಬೇಕು, ಆವಾಗ ರುಚಿಯಾಗಿ ಬರುತ್ತೆ. ನೋಡಿ ಈ ರೀತಿ ಎಷ್ಟು ನೀಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಅಂತೇಳಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ನಾನ್ ಸ್ಟಿಕ್ ತವದಲ್ಲಿ ಮಾಡಿದ್ರೆ ಇನ್ನೂ ಕೂಡ ತುಂಬ ರುಚಿಯಾಗಿರುತ್ತೆ. ಹಾಗೆ ಬನ್ನಿ ನಾನು ಕೆಂಪು ಚಟ್ನಿ ಮಾಡೋದನ್ನು ಕೂಡ ಹೇಳ್ತೀನಿ. ಕೆಂಪು ಚಟ್ನಿಗೆ ನಾನಿಲ್ಲಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದರಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಅದು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಲೇಟ್ ಆಗುತ್ತೆ ಅಂತೇಳಿ ನಾನು ಬಿಸಿನೀರಿಂದ ನಾನು ನೆನೆಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ. ನಾನು ಇವಾಗ ಜಾರ್ಗೆ ಹಾಕ್ಕೊತೀನಿ. ಇವಾಗ ನಿಮಗೆ ಟೈಮ್ ಇದ್ದರೆ ತಣ್ಣೀರಲ್ಲೇ ನೆನೆಸಿ ಹಾಕ್ಕೋಬೋದು. ನಿಮಗೆ ಪುಟಾಣಿ 2 ಸ್ಪೂನ್ ಹಾಕ್ಕೊಳ್ಳಿ, 1/4 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ, ಆನಂತರ 1 ಇಂಚು ಹುಣಸೆಹಣ್ಣು ಹಾಕ್ಕೊಳ್ಳಿ, ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಬಂದು ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಬುಡ್ಸಿ ಹಾಕ್ಕೊಂಡಿದ್ದೀನಿ. ನೋಡಿ ನಾವಿವಾಗ ರುಬ್ಕೊಳ್ಳೋಣ. ಆದಷ್ಟು ನೀವು ಗಟ್ಟಿಯಾಗಿ ರುಬ್ಕೋಬೇಕು ವೀಕ್ಷಕರೇ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೀವು ಜಾಸ್ತಿ ಏನಾದರೂ ನೀರು ಹಾಕಿದ್ರೆ ನಮಗೆ ತೆಳ್ಳಗಾದಾಗ ಚಟ್ನಿ ದೋಸೆ ಕ್ರಿಸ್ಪಿಯಾಗಿ ಬರಲ್ಲ. ಆದ್ದರಿಂದ ನಾವು ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ನಾನು ಮಾಡಿರುವಂಥ ದೋಸೆ ಕೆಂಪು ಚಟ್ನಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಸೋ ಮಚ್.